ಎರಡನೇ ಕಾನ್ಸೆಪ್ಟ್ ಜೆನೆಟಿಕ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಜೆನೆಟಿಕ್ಸ್ ಅಂದರೆ ಏನು, ಜೆನೆಟಿಕ್ಸ್ನ ಯಾಕೆ ಓದಬೇಕು, ಅದಕ್ಕೆ ಇಂಪಾರ್ಟೆನ್ಸ್ ಏನು, ಆ್ಯಂಡ್ ಈ ಚಾಪ್ಟ್ರಲ್ಲಿ ಬರುವಂಥದ್ದು ಮೇನ್ ಆಗಿ ಜೆನೆಟಿಕ್ಸ್ದು ಫಂಡಮೆಂಟಲ್ಸ್, ಬೇಸಿಕ್ಸ್ ಆಫ್ ಜೆನೆಟಿಕ್ಸ್. ಯಾಕೆ ಜೆನೆಟಿಕ್ಸ್ನ ಓದಬೇಕು, ಅದರಲ್ಲಿ ಬರೋ ಟರ್ಮಿನಾಲಜೀಸು, ಆ ಟರ್ಮಿನಾಲಜೀಸ್ ನಿಮಗೆ ಅರ್ಥ ಆದರೆ ಹಿಂಗಂದರೆ ಏನು, ಈ ಟರ್ಮ್ ಅಂದರೆ ಏನು ಅಂತ ಕ್ಲೀನಾಗಿ ಅದರ ಮೀನಿಂಗ್ ಗೊತ್ತಾದರೆ ಮುಂದೆ ಬರುವಂಥ ಮೆಂಟಲ್ಸ್ ಪ್ರಾಬ್ಲಮ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಜೆನೆಟಿಕ್ಸ್ ಆ್ಯಂಡ್ ಬೇಸಿಕ್ ಫಂಡಮೆಂಟಲ್ಸಲ್ಲಿ ನೀವು ಕಲಿಯೋದೇ ಬೇಸಿಕ್ಸ್ ಆಫ್ ಜೆನೆಟಿಕ್ಸ್. ಆ್ಯಂಡ್ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳಿರುತ್ತೆ ಸಾಲ್ವ್ ಮಾಡೋದಕ್ಕೆ. ಆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕು ಅಂದರೆ ಕೆಲವು ಟರ್ಮಿನಾಲಜೀಸ್ನ ನೀವು ಓದಬೇಕು, ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಸೊ ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಜೆನೆಟಿಕ್ಸ್ ಅಂದರೆ ಬೇಸಿಕಲಿ ಏನು? ಜೆನೆಟಿಕ್ಸ್ ಬಂದ್ಬಿಟ್ಟು ಇಟ್ ಈಸ್ ಒನ್ ಆಫ್ ದ ಬಯಾಲಜಿ ಬ್ರಾಂಚ್. ಜೆನೆಟಿಕ್ಸ್ ಬಂದು ಬ್ರಾಂಚ್ ಆಫ್ ಬಯಾಲಜಿ. ಈ ಬ್ರಾಂಚ್ ಆಫ್ ಬಯಾಲಜಿಯಲ್ಲಿ ನಾವು ಓದೋದು ಹೆರಿಡಿಟಿ ಬಗ್ಗೆ. ಹೆರಿಡಿಟಿ ಅಂತ ಅಂದ್ರೆ ನಾವೆಲ್ಲ ಕೇಳುವ ಹಾಗೆ ಎಷ್ಟೊಂದು ಸಲ ಜನರು ಇದು ಇನ್ಹೆರಿಟೆಡ್ ಪ್ರಾಪರ್ಟಿ, ಇನ್ಹೆರಿಟೆಡ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾರೆ. ನೀನು ನೋಡೋದು ನಿಮ್ಮಪ್ಪನ ಥರ ಇದೆಯಾ ಅಥವಾ ಅಮ್ಮನ ಥರ ಇದೆಯಾ, ಇದು ಜೆನೆಟಿಕ್ಸು, ಕೂದಲು ತುಂಬ ಸಿಲ್ಕಿ ಆಗಿದೆ, ಇದು ಜೆನೆಟಿಕ್ಸ್ ಅಂತ ಎಷ್ಟೊಂದು ಜನ ಮಾತಾಡ್ತಾ ಇರ್ತಾರೆ. ಇದು ಬೇಸಿಕಲಿ ಇನ್ಹೆರಿಟೆನ್ಸು, ಹೆರಿಡಿಟಿ ಬಗ್ಗೆ ಓದುವಂಥ ಬ್ರಾಂಚ್ ಆಫ್ ಬಯಾಲಜಿನ ನಾವು ಜೆನೆಟಿಕ್ಸ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ನೋಡೋದಾದ್ರೆ ಜೆನೆಟಿಕ್ಸ್ ಈಸ್ ದ ಸ್ಟಡಿ ಆಫ್ ಹೆರಿಡಿಟಿ. ಜೆನೆಟಿಕ್ಸ್ ಬಂದು ಬ್ರಾಂಚ್ ಆಫ್ ಬಯಾಲಜಿ. ದಿಸ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಹೆರಿಡಿಟಿ. ಅಂದರೆ ಜೆನೆಟಿಕ್ಸ್ ಅನ್ನೋ ಬ್ರಾಂಚು ಏನಿದೆ ಇದು ಬಯಾಲಜಿಗೆ ಸಂಬಂಧಪಟ್ಟಿದ್ದು. ಹಾಗೆ ಇದರಲ್ಲಿ ನಾವು ಹೆರಿಡಿಟಿ ಬಗ್ಗೆ ಓದ್ತೀವಿ. ಹೆರಿಡಿಟಿ ಬಗ್ಗೆ ಓದೋದಂದ್ರೆ ಏನು, ಹೆರಿಡಿಟಿ ಹೇಗಾಗುತ್ತೆ, ಹಂಗಂದ್ರೆ ಏನು, ಯಾವ್ಯಾವ ಥರ ಹೆರಿಡಿಟಿ ಆಗುತ್ತೆ ಆ್ಯಂಡ್ ಯಾವ್ಯಾವ ಥರ ಡಿಫ್ರೆನ್ಸಸ್ ಬರುತ್ತೆ, ಅದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದು ಜೆನೆಟಿಕ್ಸ್. ಹಾಗಿದ್ರೆ ಹೆರಿಡಿಟಿ ಅಂದರೆ ಹೆರಿಡಿಟಿ ಬಂದ್ಬಿಟ್ಟು ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ದ ಪೇರೆಂಟ್ಸ್ ಟು ದ ಆಫ್ಸ್ಪ್ರಿಂಗ್. ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನೋಡೋದಕ್ಕೆ ಯಾವ ಯಾವ ಕ್ಯಾರೆಕ್ಟರ್ಸ್ ಇರುತ್ತೆ ಒಂದು ಇಂಡಿವಿಜುವಲ್ ಅಲ್ಲಿ, ಆ ಎಲ್ಲ ಕ್ಯಾರೆಕ್ಟರ್ಸು ಅವರ ಪೇರೆಂಟ್ಸಿಂದ ಅವ್ರು ಇನ್ಹೆರಿಟ್ ಮಾಡಿರ್ತಾರೆ. ಸೊ ಈ ಇನ್ಹೆರಿಟೆನ್ಸ್ನೇ ನಾವು ಹೆರಿಡಿಟಿ ಅಂತ ಕರೆಯೋದು. ಶೇಪ್ ಆಫ್ ದ ನೋಸ್ ಇರ್ಬೋದು, ಹೇರ್ ಕಲರ್ ಇರ್ಬೋದು, ಬಾಡಿ ಕಲರ್ ಇರ್ಬೋದು, ಹೈಟ್ ಇರ್ಬೋದು, ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಅನ್ ಇಂಡಿವಿಜುವಲ್. ಈ ಇಂಡಿವಿಜುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಅವರ ಪೇರೆಂಟ್ಸಿಂದ ಇನ್ಹೆರಿಟ್ ಮಾಡಿರ್ತಾರೆ. ಆ ಕ್ಯಾರೆಕ್ಟರ್ಸು ಅವ್ರ ಪೇರೆಂಟ್ಸಿಂದ ಟ್ರಾನ್ಸ್ಫರ್ ಆಗಿರುತ್ತೆ. ಅದನ್ನು ನಾವು ಹೆರಿಡಿಟಿ ಅಂತ ಕರಿತೀವಿ. ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ನಾವು ಜೆನೆಟಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಗ್ರೆಗಾರ್ ಮೆಂಡಲ್ ಅನ್ನೋ ಸೈಂಟಿಸ್ಟು, ಇವರನ್ನ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಇವರಿಗೆ ಸಿಕ್ಕಂಥ, ಇವ್ರು ಇದ್ದಂಥ ಜಾಗದಲ್ಲಿ ಗಾರ್ಡನಲ್ಲಿ ಟೀ ಪ್ಲಾಂಟ್ ಇತ್ತು. ಗಾರ್ಡನ್ ಟೀ ಪ್ಲಾಂಟ್, ಆ ಗಾರ್ಡನ್ ಟೀ ಪ್ಲಾಂಟ್ಸ್ ಬಗ್ಗೆ ಸ್ಟಡಿ ಮಾಡಿ ಅದರಲ್ಲಿ ಇನ್ಹೆರಿಟೆನ್ಸ್ ಹೇಗಾಗುತ್ತೆ, ಹೆರಿಡಿಟಿ ಹೇಗಾಗುತ್ತೆ, ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಕ್ಯಾರೆಕ್ಟರ್ಸು ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಟ್ರಾನ್ಸ್ಫರ್ ಆಗಿರೋ ಕ್ಯಾರೆಕ್ಟರ್ಸಲ್ಲಿ ಏನು ಡಿಫ್ರೆನ್ಸಸ್ ಬಂತು, ಯಾಕೆ ಇಷ್ಟು ಬಂತು, ಟ್ರಾನ್ಸ್ಫರ್ ಆಗೋದು ಎಷ್ಟು ಕ್ಯಾರೆಕ್ಟರ್ಸ್ ಹೋಗುತ್ತೆ ನೆಕ್ಸ್ಟ್ ಜನ್ರೇಷನ್ಗೆ, ಇದ್ರ ಎಲ್ಲದ್ರ ಬಗ್ಗೆನೂ ಓದಿ ತಿಳ್ಕೊಂಡು ತುಂಬ ಇಂಪಾರ್ಟೆಂಟ್ ಲಾಸ್ನ ಕೊಟ್ಟು ಅದನ್ನು ಮೆಂಡಲ್ಸ್ ಲಾಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳ್ತಾರೆ. ಸೊ ಇದನ್ನು ಎಲ್ಲೇ ಅಪ್ಲೈ ಮಾಡೋದು ಹೆರಿಡಿಟಿಯಲ್ಲಿ, ಇನ್ಹೆರಿಟೆನ್ಸಲ್ಲಿ ಅದು ಕ್ಲೀನಾಗಿ ನಮಗೆ ಅರ್ಥ ಆಗುತ್ತೆ. ಸೊ ಇವರ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕೂಡ ಕರಿತೀವಿ. ದೆನ್ ವೇರಿಯೇಷನ್ಸ್ ಇನ್ ಪಾಪ್ಯುಲೇಷನ್. ಯಾವಾಗ ಒಂದು ಇಂಡಿವಿಜುವಲ್ ಆರ್ಗ್ಯಾನಿಸಮ್ give birth to young one, that young one looks like their parent. ಯಾವುದೇ ಇಂಡಿವಿಜುವಲ್ ಅದ್ರದ್ದು young one ಏನಿರುತ್ತೆ, ಮರಿ ಏನಿರುತ್ತೆ, ಅದು ಪೇರೆಂಟ್ ಥರನೇ ಅದು ಕಾಣಿಸ್ತಾ ಇರುತ್ತೆ. ಬಿ ಇಟ್ ಅ ಡಾಗ್, ಕ್ಯಾಟ್, ಹ್ಯೂಮನ್ಸ್ ಅಲ್ಲೂ ಅಷ್ಟೇ, when they give birth the baby look like the human, right? ಸೊ ಇದೆಲ್ಲ ಇದ್ರೂ ಸಹ ನಮಗೆ ಏನು ಪೇರೆಂಟ್ ಇರ್ತಾರೆ ಆ ಪೇರೆಂಟ್ಗಿಂತ ಯಂಗ್ ಒನ್ ಡಿಫ್ರೆಂಟ್ ಆಗಿರುತ್ತೆ. ಯಾವುದಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಪೇರೆಂಟಿಂದ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ನ ಯಂಗ್ ಒನ್ ಇನ್ಹೆರಿಟ್ ಮಾಡಿರ್ಬೋದು, ಆದರೂ ಸಹ ಎಕ್ಸಾಕ್ಟ್ಲಿ ಆ ಮಗು ಪೇರೆಂಟ್ಸ್ ಥರ ಇರೋದಿಲ್ಲ. ಹಾಗೇನೆ ಒಂದೇ ಪೇರೆಂಟ್ಸ್ದು ಮಕ್ಕಳುಗಳು ಒಂದೇ ಥರ ಕಾಣಿಸಲ್ಲ. ಒಂದೇ ಪೇರೆಂಟ್ಸ್ ಇರ್ತಾರೆ, 3 ಜನ ಮಕ್ಕಳು ಇರ್ತಾರೆ ಅಂದರೆ ಆ 3 ಜನ ಮಕ್ಕಳು ಕೂಡ ಡಿಫ್ರೆಂಟ್ ಆಗಿ ಇರ್ತಾರೆ. ಅದನ್ನು ನಾವು ಏನಂತ ಕರಿತೀವಿ, ವೇರಿಯೇಷನ್ಸ್ ಅಂತ ಕರಿತೀವಿ, ವೆರೈಟಿ ಅಂತ ಕರಿತೀವಿ. ಇವಾಗ ಒಂದ್ಸಲ ಬೆಕ್ಕು ಮರಿ ಹಾಕ್ತು ಅಂದರೆ ಆ ಮರಿಯಲ್ಲಿ 10-12 ಮರಿ ಇತ್ತು ಅಂತ ಅಂದರೆ, ಜೊತೆ 6 ಮರಿ ಇತ್ತು ಅಂತ ಅಂದರೆ ಆ 6 ಮರಿಯಲ್ಲಿ 6 ಮರಿಗಳು ಕೂಡ ಡಿಫ್ರೆಂಟ್ ಆಗಿ ಇರ್ತಾರೆ. ಕೆಲವೊಂದು ಪ್ಯಾಚಸ್ ಮೈಟ್ ಬಿ ಸಿಮಿಲರ್, ಬಟ್ ಎಲ್ಲರೂ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ನಾವೇನಂತ ಕರಿತೀವಿ, ವೇರಿಯೇಷನ್ಸ್ ಇನ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಆ ವೇರಿಯೇಷನ್ಸ್ ಏನಕ್ಕೆ ಬರುತ್ತೆ, ಆ ವೇರಿಯೇಷನ್ಸ್ ಬರೋದ್ರಿಂದ ಏನು ಇಂಪಾರ್ಟೆನ್ಸು, ಅದನ್ನೆಲ್ಲ ನಾವು ಜೆನೆಟಿಕ್ಸಲ್ಲಿ ತಿಳ್ಕೊಳ್ತೀವಿ.
ಸೊ ವೇರಿಯೇಷನ್ಸ್ ಇಸ್ ನಥಿಂಗ್ ಬಟ್ ಡಿಫ್ರೆಂಟ್ ಆಗಿರೋದು ಅಂತ, ಡಿಫ್ರೆಂಟ್ ವೆರೈಟಿ ಅಂತ, ಡೈವರ್ಸಿಟಿ ಅಂತ. ಸೊ ಸೇಮ್ ಪೇರೆಂಟ್ಗೂ 3 ಜನ ಮಕ್ಕಳು ಕೂಡ ಒಂದೇ ಥರ ಇರೋದಿಲ್ಲ. ಆ ವೆರೈಟಿ ಬರೋ ರೀಸನ್ ಏನು? ಡ್ಯೂರಿಂಗ್ ದ ಸೆಕ್ಶುವಲ್ ರಿಪ್ರೊಡಕ್ಷನ್ ಮಿಯೋಸಿಸ್ ಅಲ್ಲಿ ನಾವು ಹೋದಾಗೆ ಪೆಟರ್ನಲ್ ಮತ್ತು ಮೆಟರ್ನಲ್ ಕ್ರೋಮೋಸೋಮು ಎಕ್ಸ್ಚೇಂಜ್ ಆಗುತ್ತೆ. ಪೆಟರ್ನಲ್ ಮತ್ತು ಮೆಟರ್ನಲ್ ಕ್ರೋಮೋಸೋಮ್ದು ಜೆನೆಟಿಕ್ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆದಾಗ ಅಲ್ಲಿ ವೇರಿಯೇಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ವೇರಿಯೇಷನ್ಸ್ ಬರೋದ್ರಿಂದ ನೇಚರಲ್ಲಿ ತುಂಬ ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ ಏನು ಅಂತಂದರೆ ನೇಚರ್ ಯಾವಾಗಲೂ ನಮಗೆ ಚಾಲೆಂಜಸ್ ಕೊಡ್ತಾ ಇರುತ್ತೆ, ಚಾಲೆಂಜಸ್ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಆ ಎನ್ವೈರನ್ಮೆಂಟ್ಗೆ ತಕ್ಕ ಹಾಗೆ ಆರ್ಗ್ಯಾನಿಸಮ್ ಅಡ್ಯಾಪ್ಟ್ ಆಗಬೇಕು ಅಂದರೆ ವೇರಿಯೇಷನ್ಸು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ವೇರಿಯೇಷನ್ಸು ಎಕ್ಸಿಸ್ಟ್ ಆಗುತ್ತೆ. ಇನ್ನು ಮಿಕ್ಕಿರುವಂಥ ಟರ್ಮಿನಾಲಜೀಸ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.